ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಸ್ ಬೈ ಚಂದನ. ಇವತ್ತು ಒಂದು 3D ಮೈಸೂರು ಸಿಲ್ಕ್ ಸ್ಯಾರಿಗೆ ಬೇಸ್ ಲೈನ್ ಹೇಗೆ ಹಾಕೋದು ಅಂತ ತೋರಿಸ್ತಿದ್ದೀನಿ. ಇದನ್ನು ಬೇರೆ ಸ್ಯಾರಿಗೆ ಕೂಡ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ 6 ಸ್ಟ್ರಾಂಡ್ಸ್ ಥ್ರೆಡ್ಗೆ ಈ ಥರ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. 6 ಸ್ಟ್ರಾಂಡ್ಸ್ ಥ್ರೆಡ್ ತೊಗೊಂಡು ಸ್ಟಾರ್ಟಿಂಗಲ್ಲಿ ಗ್ಲೂ ಅಪ್ಲೈ ಮಾಡಿ ಈ ಥರ ಬೀಡ್ಸ್ ಆ್ಯಡ್ ಮಾಡ್ಕೊಬೋದು. ದೆನ್ ಎಂಡಲ್ಲಿ ನಾಟ್ ಹಾಕಿ ಇದಕ್ಕೆ 8 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ನಾಟ್ ಹಾಕಿ ಸ್ಟಾರ್ಟಿಂಗಿಂದ ಸ್ಯಾರಿಲಿ ಹೋಗಿ ನೀಡಲ್ಲಿ ತಗೊಂಡು ಥ್ರೆಡ್ನ ಮೇಲೆ ಮಾಡ್ಕೊಬೇಕು, ಒಂದು ಲಾಕ್ ಮಾಡಿ. ದೆನ್ ಅಗೈನ್ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿ, ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ ಸ್ಟಾರ್ಟಿಂಗಲ್ಲಿ ಈ ಥರ ಮಾಡಬೇಕು. ದೆನ್ ಒಂದು ಚೈನ್ ಹಾಕಿ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿ, ಒಂದು ಚೈನ್ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ಟು ನೀಡಲ್ ಮೇಲೆ ದಾರ ತಗೊಂಡು ಸ್ಯಾರಿಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ಒಂದು ಡಬಲ್ ಕ್ರೋಶ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಆಲ್ರೆಡಿ ಥ್ರೆಡ್ಡಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಥ್ರೆಡ್ಡಿಂದ ಒಂದು ಬೀಡನ್ನ ಸೇರಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಂಡು ಹಾಗೆ ಇನ್ನೊಂದು ಡಬಲ್ ಕ್ರೋಶ ಮಾಡಬೇಕು. ಈ ಡಬಲ್ ಕ್ರೋಶನ ಎಕ್ಸಾಕ್ಟ್ ಡಬಲ್ ಕ್ರೋಶ ಫಸ್ಟು ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ ಫಸ್ಟು ಡಬಲ್ ಕ್ರೋಶ ಮಾಡಿರೋ ಪಕ್ಕನೇ ಕರೆಕ್ಟಾಗಿ ಮಾಡಬೇಕು. ಡಿಸ್ಟೆನ್ಸ್ ಏನು ಕೊಡೋಕೆ ಹೋಗಬೇಡಿ, ಎಕ್ಸಾಕ್ಟ್ ಪಕ್ಕದಲ್ಲೇ ಡಬಲ್ ಕ್ರೋಶ ತೊಗೊಳ್ಳಿ. ಬೀಡನ್ನ ಡೌನ್ ಮಾಡ್ಕೊಳ್ಳಿ, 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ದೆನ್ 1 ಚೈನ್ ಗ್ಯಾಪ್. ನಿಮಗೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಬೇಕನ್ನೋರು ಜಾಸ್ತಿ ಕೂಡ ಕೊಡ್ಬೋದು. ನಿಮಗೆ ಹೇಗೆ ಕನ್ವೀನಿಯೆಂಟ್ ಹಾಗೆ ನೋಡ್ಕೊಳ್ಳಿ. ನಿಯರೇ ಅಂದರೆ ಹತ್ರನೇ ಡಿಸೈನ್ ಇರಲಿ ಆ ಥರ ಅನಿಸ್ತವ್ರು ಒಂದು ಸಿಂಗಲ್ ಚೈನ್ ಮಾಡಿ ಗ್ಯಾಪ್ಗೆ. ಇಲ್ಲ ಪರವಾಗಿಲ್ಲ ಸ್ವಲ್ಪ ದೂರ ಇರಲಿ ಅನ್ನೋರು 2 ಚೈನ್ ಮಾಡಿಬಿಟ್ಟು ದೆನ್ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿ. ದೆನ್ ಒಂದು ಡಬಲ್ ಕ್ರೋಶ ಆಗಿದೆ, ಒಂದು ಚೈನ್ ಆದಮೇಲೆ ದೆನ್ ಬೀಡನ್ನ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈ ಥರ ಥ್ರೆಡ್ ಬೀಡ್ ಹಿಂದೆ ಹೋಗ್ತಾ ಹೋಗ್ತಾ ನಿಮಗೆ ಕನ್ವೀನಿಯೆಂಟಾಗಿ ಸಿಗುತ್ತೆ. ನೀಡಲ್ ಮೇಲೆ ದಾರ ತೊಗೊಳ್ಳಿ, ಎಕ್ಸಾಕ್ಟ್ ಪಕ್ಕದಲ್ಲೇ ಸ್ಯಾರಿಯಿಂದ ಥ್ರೆಡ್ ತೊಗೊಂಬನ್ನಿ, ಡಬಲ್ ಕ್ರೋಶ, 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ದೆನ್ ಒಂದು ಚೈನ್ ಗ್ಯಾಪ್ ಕೊಡಿ. ನೀಡಲ್ ಮೇಲೆ ದಾರ ತಗೊಂಡು ಸ್ಯಾರಿಯಿಂದ ಹೋಗಿ ಒಂದು ಚೈನ್ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಮಾತ್ರ ಬಿಡಬೇಕು. ಒಂದು ಡಬಲ್ ಕ್ರೋಶದಿಂದ ಇನ್ನೊಂದು ಡಬಲ್ ಕ್ರೋಶಗೆ. ದೆನ್ 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದು ಆ್ಯಕ್ಚುಲಿ ಬೇಸ್ ಲೈನ್. ನೀವು ಬೇಸ್ ಲೈನ್ನ ಕೂಡ ಯೂಸ್ ಮಾಡಿಕೊಂಡು ಅಷ್ಟೇ ಸಾಕು ಅನ್ನೋರು ಕೂಡ ಸ್ಟಾಪ್ ಮಾಡ್ಬೋದು. ಆರ್ ಎಲ್ಸ್ ಬೇರೆ ಡಿಸೈನ್ಸ್ಗೆ ಇದನ್ನು ಬೇಸ್ ಲೈನಾಗಿ ಯೂಸ್ ಮಾಡ್ತೀನಿ ಅಂದರೂ ಯೂಸ್ ಮಾಡ್ಬೋದು. ತುಂಬ ರಿಚಾಗಿ ಕಾಣಿಸುತ್ತೆ. ಬ್ರೈಡಲ್ ಡಿಸೈನ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ಇದಕ್ಕೆ ನೆಕ್ಸ್ಟು ಫ್ಲವರ್ ಪೆಟಲ್ನ ಮಾಡ್ತಿದ್ದೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಅದನ್ನು ಕೂಡ ಡೀಟೇಲ್ಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದು ಬೇಸ್ ಲೈನ್ ನೀಟಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಡಬಲ್ ಕ್ರೋಶ ಮಾಡಿ, ದೆನ್ ಒಂದು ಸ್ಮಾಲ್ ಬೀಡನ್ನ ಪಾಸ್ ಮಾಡ್ಕೊಳ್ಳಿ. ಬೀಡ್ ಪಾಸ್ ಮಾಡಿ, ಬೀಡ್ ಪಾಸ್ ಆದಮೇಲೆ ಅದ್ರ ಪಕ್ಕನೇ ಎಕ್ಸಾಕ್ಟ್ ಇನ್ನೊಂದು ಡಬಲ್ ಕ್ರೋಶನ ಮಾಡಬೇಕು. ಎಕ್ಸಾಕ್ಟ್ ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡಿ, ಬೀಡನ್ನ ಡೌನ್ ಮಾಡ್ಕೊಳ್ಳಿ, 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ದೆನ್ 1 ಚೈನ್ ಸ್ಪೇಸ್, ಒಂದು ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಗೊಳ್ಳಿ, ಸ್ಯಾರಿಯಿಂದ ಹೋಗಿ ಥ್ರೆಡ್ ತೊಗೊಂಬಂದು ಆವಾಗ 3 ಚೈನ್ ಗ್ಯಾಪ್ ಇರುತ್ತೆ. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ದೆನ್ ಸ್ಮಾಲ್ ಬೀಡನ್ನ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಎಕ್ಸಾಕ್ಟ್ ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡಿ, 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಈ ಥರ ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ. ಈ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಆಗಿದೆ. 1 ಚೈನ್, ದೆನ್ ನೀಡಲ್ ಮೇಲೆ ದಾರ ತಗೊಂಡು ಸ್ಯಾರಿಯಿಂದ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ದೆನ್ ಒಂದು ಬೀಡನ್ನ ಪಾಸ್ ಮಾಡ್ಕೊಳ್ಳಿ.
ನೀಡಲ್ ಮೇಲೆ ದಾರ ತೊಗೊಂಡು ಸ್ಯಾರಿಯಿಂದ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಅದಾದಮೇಲೆ ಸೇಮ್ ಆ್ಯಸ್ ಇಟ್ ಈಸ್ 1 ಚೈನ್ ಗ್ಯಾಪ್. 1 ಚೈನ್ ಗ್ಯಾಪ್ ಆದಮೇಲೆ ಅಗೈನ್ ನೀಡಲ್ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡಿ 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ಬೀಡ್ ಪಾಸ್ ಮಾಡಿ, ದೆನ್ ಅಗೈನ್ ಎಕ್ಸಾಕ್ಟ್ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶನ ಮಾಡಿ ಸೇಮ್ ಬೇಸ್ ಲೈನ್ನೇ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಬೇಕು. ಇದಕ್ಕೆ ಬೇಕಿದ್ರೆ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆರ್ಚ್ ಕೂಡ ಹಾಕ್ಬೋದು. ಆರ್ಚ್ ಹಾಕೋದು ಹೇಗೆ ಅಂದ್ಬಿಟ್ಟು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಟ್ಯುಟೋರಿಯಲ್ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡಿ. ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಥ್ರೂಔಟ್ ದ ಸ್ಯಾರಿ ಬೀಡನ್ನ ಪಾಸ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ತೊಗೊಂಡು ಎಕ್ಸಾಕ್ಟ್ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶನ ಮಾಡಿ 2 ಡಬಲ್ ಕ್ರೋಶ 1 ಚೈನ್ ಇಷ್ಟೇ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಬೇಕು. ಈ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಅಂದರೆ ಸಿಂಪಲಾಗಿ ಬೇಕು, ತುಂಬ ಸಿಂಪಲಾಗಿ ಬೇಕು ಅನ್ನೋರು ಇಷ್ಟಕ್ಕೆ ಕೂಡ ಸ್ಟಾಪ್ ಮಾಡ್ಬೋದು. ಚೆನ್ನಾಗಿರುತ್ತೆ, ಎಲಿಗೆಂಟಾಗಿ ಕಾಣಿಸುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಎಂಡಲ್ಲಿ 1 ಚೈನ್ ಹಾಕಿದ್ಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಒಂದು ಡಬಲ್ ಕ್ರೋಶನ ಮಾಡಿ, ಡಬಲ್ ಕ್ರೋಶ ಮಾಡಿ, ದೆನ್ ಒಂದು ಬೀಡನ್ನ ಪಾಸ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ತೊಗೊಂಡು ಅಗೈನ್ ಅದ್ರ ಪಕ್ಕದಲ್ಲೇ ಎಕ್ಸಾಕ್ಟ್ ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡಬೇಕು. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಆ್ಯಸ್ ಯೂಶ್ವಲ್ ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡಿದ್ವೋ 1 ಚೈನ್ ಹಾಕಿ ಲಾಸ್ಟಲ್ಲಿ 2 ಸಿಂಗಲ್ ಕ್ರೋಶನ ಮಾಡಿ. ಸ್ಟಾರ್ಟಿಂಗಲ್ಲೂ ಹಾಗೆ ಮಾಡಿದ್ವು, 2 ಸಿಂಗಲ್ ಕ್ರೋಶನ ಮಾಡಿ 1 ಚೈನ್ ಹಾಕಿ ಸ್ಟಾರ್ಟ್ ಮಾಡಿದ್ವು. ಎಂಡಲ್ಲಿ ಕೂಡ 1 ಚೈನ್ ಹಾಕಿ 2 ಸಿಂಗಲ್ ಕ್ರೋಶನ ಹಾಕಿ ಎಂಡ್ ಮಾಡಿ. ದೆನ್ ರಿಮೈನಿಂಗ್ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಥ್ರೆಡ್ನ ಮೇಲೆ ಮಾಡಿಕೊಂಡು ಅಲ್ಲಿಗೊಂದು ನಾಟ್ ಹಾಕ್ಕೊಳ್ಳಿ. ಆ್ಯಸ್ ಯೂಶ್ವಲ್ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಚ್ಕೊಂತು ಅಂದರೆ ಫುಲ್ಲು ಥ್ರೂಔಟ್ ದ ಡಿಸೈನ್ ಅಷ್ಟು ಮಾಡಿರೋದು ವೇಸ್ಟ್ ಆಗಿಬಿಡುತ್ತೆ, ಫುಲ್ ಬಿಚ್ಕೊಂಬಂದ್ಬಿಡುತ್ತೆ. ಲಾಸ್ಟಲ್ಲಿ ಗ್ಲೂ ಹಾಕಿ ಪೇಸ್ಟ್ ಮಾಡಿ ಬ್ಯಾಕ್ ಸೈಡ್ಗೆ, ಅದು ಸೆಕ್ಯೂರ್ ಆಗಿರುತ್ತೆ. ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಎಲಿಗೆಂಟಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಈ ಥರ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ವಿಲ್ ಬ್ಯಾಕ್ ವಿತ್ ದಿ ಅನದರ್ ವಿಡಿಯೋ. ಥ್ಯಾಂಕ್ ಯು.